ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸಿಂಪಲ್ಲಾಗಿ ವೆಜ್ ಸ್ಯಾಂಡ್ವಿಚ್ ಮಾಡೋದು ತೋರಿಸ್ಕೊಡ್ತೀನಿ. ಈ ಸ್ಯಾಂಡ್ವಿಚ್ ಎಲ್ರಿಗೂ ಗೊತ್ತಿರುತ್ತೆ, ಕೆಲವ್ರು ಗೊತ್ತಿದ್ದನ್ನು ಮಾಡೋ ಮೆಥಡ್ ಗೊತ್ತಿರೋದಿಲ್ಲ. ನಿಮಗೆ ಈಸಿಯಾಗಿ ಒಂದು ಸ್ಟ್ರೀಟ್ ಫುಡ್ಡಲ್ಲಿ ಸಿಗೋ ಥರನೇ ಸ್ಯಾಂಡ್ವಿಚ್ನ ನಾನು ನಿಮಗೆ ಮನೇಲಿ ಸುಲಭವಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಇದೊಂದು ಲಂಚ್ ಬಾಕ್ಸ್ ಆಗು ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಮಾಡ್ಕೋಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಬೋದು. ತುಂಬಾ ರುಚಿಯಾಗಿ ಸಿಂಪಲ್ಲಾಗಿ ಮಾಡೋವಂಥದ್ದು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು 4 ಸ್ಲೈಸ್ ಆಗೋಷ್ಟು ಸ್ಯಾಂಡ್ವಿಚ್ ಬ್ರೆಡ್ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು ಸೌತೆಕಾಯಿ ತೆಗೆದಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸ್ಯಾಂಡ್ವಿಚ್ ಬ್ರೆಡ್ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಬ್ರೆಡ್ಡಲ್ಲಿ ಕೂಡ ಮಾಡ್ಕೊಬೋದು. ಈಗ ನಾನು ತರಕಾರಿಗಳನ್ನ ಈ ಥರ ರೌಂಡ್ ಶೇಪಲ್ಲಿ ತೆಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ರೌಂಡ್ ಶೇಪದ್ದು ಬೇಡ ಅಂದರೆ ನಾರ್ಮಲ್ ಈರುಳ್ಳಿನ ಕಟ್ ಮಾಡ್ತಿರಲ್ಲ ಚಿಕ್ಕ ಚಿಕ್ಕದಾಗಿ, ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಬೋದು. ನಿಮಗೆ ಬೇಕು ಅಂದರೆ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು, ಎಲೆಕೋಸು ಹಾಕೋಬೋದು, ಕ್ಯಾರೆಟ್ ಹಾಕೋಬೋದು. ನಿಮಗೆ ತರಕಾರಿ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಥರ ತರಕಾರಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ಲೈಸ್ ಬ್ರೆಡ್ ಮೇಲೆ ನಾನು ಟೊಮೊಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಮಯೋನೀಸ್ ಸಾಸ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಡಿಫ್ರೆಂಟಾಗಿ ಸ್ಯಾಂಡ್ವಿಚ್ಗೆ ಸಿಗುವಂಥ ಸಾಸುಗಳು ಸಿಗುತ್ತೆ, ನೀವು ಅದು ಕೂಡ ಯೂಸ್ ಮಾಡ್ಕೋಬೋದು. ನಾನು ಮನೇಲಿರೋದೇ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಲೇಯರು ಮಯೋನೀಸ್ ಸಾಸು, ಇನ್ನೊಂದು ಲೇಯರು ಟೊಮೊಟೊ ಕೆಚಪ್, ಈ ಥರ ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕಂದರೆ ಇದ್ರ ಜೊತೆಗೆ ಚಿಲ್ಲಿ ಸಾಸ್ ಕೂಡ ನೀವು ಒಂದು 1/4 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಯೂಸ್ ಮಾಡ್ಕೋಬೋದು, ಸ್ವಲ್ಪ ಹಾಕ್ಕೋಬೋದು, ಯಾಕಂದರೆ ಖಾರ ಬೇಕು ಅಂದರೆ. ಈಗ ನಾನು ತರಕಾರಿಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಮತ್ತು ಇದ್ರ ಮೇಲೆ ನೀವು ಬೇಕಂದರೆ ಪೆಪ್ಪರ್ ಪೌಡರ್ ಹಾಕ್ಬೋದು. ಆದರೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸು, ಆರಿಗೇನೋ ಹಾಕ್ಕೊತೀನಿ. ಇವಾಗ ಒಂದು ಚಿಟಿಕೆ ಉಪ್ಪನ್ನ ಉದುರಿಸ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಉದುರಿಸ್ಕೊಳ್ಳಿ ಸಾಕು, ಸಾಸಲ್ಲಿ ಉಪ್ಪಿರುತ್ತೆ. ಈಗ ನೋಡ್ತಾ ಇರ್ಬೋದು, ಚಿಲ್ಲಿ ಫ್ಲೇಕ್ಸು, ಆರಿಗೇನೋ ಇದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಅದ್ರ ಬದಲಾಗಿ ನೀವು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು, ಯಾವುದೂ ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಈಗ ಇದನ್ನು ನಾನು ಸ್ಯಾಂಡ್ವಿಚ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಟೈಮ್ಗೆ ಸ್ಟವ್ ಮೇಲೆ ನಾನೊಂದು ಗ್ರಿಲ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಿಲ್ಲ ಅಂದರೆ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಅದು ಯೂಸ್ ಮಾಡ್ಕೋಬೋದು, ಅಥವಾ ದೋಸೆ ಹೆಂಚು ಕೂಡ ಯೂಸ್ ಮಾಡ್ಕೋಬೋದು. ನಾನು ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಬಟರ್ ಬದಲು ನೀವು ತುಪ್ಪ ಕೂಡ ಹಾಕೋಬೋದು. ಅದು ಇಷ್ಟ ಇಲ್ಲಾಂದರೆ ನೀವು ಹಾಗೆ ಡ್ರೈ ಆಗಿ ಕೂಡ ಮಾಡ್ಕೋಬೋದು, ಯಾಕಂದರೆ ಡಯಟ್ ಫಾಲೋ ಮಾಡೋರು ಇರ್ತಾರೆ, ಅಂಥವ್ರು ತುಂಬ ಸ್ಯಾಂಡ್ವಿಚ್ ತಿಂತಾಯಿರ್ತಾರೆ ತರಕಾರಿ ಹಾಕಿರೋದು. ಅಂಥವ್ರು ಕೂಡ ನೀವು ಏನೂ ಇಲ್ದಿರ ಹಾಗೆ ರೋಸ್ಟ್ ಮಾಡ್ಕೊಬೋದು. ಈಗ ನಾನು ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ 2 ನಿಮಿಷವರೆಗೂ ಫ್ರೈ ಮಾಡ್ಕೊತೀನಿ. ಒಂದು ಕಡೆ 2 ನಿಮಿಷ, ಇನ್ನೊಂದು ಕಡೆ 2 ನಿಮಿಷ ಮಾಡಿಕೊಂಡ್ರೆ ಕರೆಕ್ಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಬಟರ್ ಯೂಸ್ ಮಾಡೋದ್ರಿಂದ ನಿಮಗೆ ಹೊರಗಡೆ ಸಿಗುವಂಥ ಫ್ಲೇವರು, ಟೇಸ್ಟು ಅದೇ ಥರ ಸಿಗುತ್ತೆ. ಅದೇ ರೀತಿ ಮೇಲೆ ಇರುವಂಥ ಲೇಯರು ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಆದರೆ ಒಂದು ಕೆಳಗಡೆ 2 ನಿಮಿಷ, ಮೇಲೆ 2 ನಿಮಿಷ ಆ ಥರ ಫ್ರೈ ಮಾಡ್ಕೊಳ್ಳಿ. ಕರೆಕ್ಟ್ ಟೈಮಿಂಗ್ಗೆ ಕರೆಕ್ಟಾಗಿ ಆಗುತ್ತೆ. ಸೊ ಈ ಥರ ಒಂದು ಸ್ಯಾಂಡ್ವಿಚ್ ನೀವು ಯಾವತ್ತೂ ಮಾಡಿಲ್ಲ ಅಂದ್ರೂ ಒಂದು ಸರಿ ಅದು ಟ್ರೈ ಮಾಡಿ ನೋಡಿ, ಇಷ್ಟಪಡ್ತೀರಾ. ಆಲ್ರೆಡಿ ಬ್ರೆಡ್ಡಲ್ಲಿ ಒಂದು 2-3 ಥರ ಸ್ಯಾಂಡ್ವಿಚ್ ರೆಸಿಪಿ ನಾನು ತೋರಿಸಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ. ಸೊ ಇವಾಗ ರೆಡಿ ಆಯಿತು, ನೀವೇ ನೋಡ್ತಾ ಇರ್ಬೋದು. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗೂ ಕೊಟ್ಟು ಕಳಿಸ್ಬೋದು, ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗೂ ಮಾಡ್ಕೊಬೋದು, ಅಥವಾ ಯಾರಾದರೂ ಗೆಸ್ಟೆಲ್ಲ ಬಂದಾಗ ಎಲ್ಲ ಥರ ಅಡುಗೆ ಮಾಡೋ ಬದಲು ಈ ಥರ ಒಂದು ಸಿಂಪಲ್ ರೆಸಿಪಿನೂ ಮಾಡ್ಕೊಡ್ಬೋದು. ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆಗೆ ತಿನ್ನೋದಕ್ಕೆ. ಸೊ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು. ಖಂಡಿತ ಇವತ್ತು ತೋರಿಸಿರುವಂಥ ಈ ಸ್ಯಾಂಡ್ವಿಚ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.